ಜಿಲ್ಲೆಯ ಯಲ್ಲಾಪುರ ಬಳಿ ಭಯಾನಕ ಅಪಘಾತವಾಗಿದೆ. ಸಾವಿನ ಸಂಖ್ಯೆ 7ಕ್ಕೇರಿದೆ. ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಗಾಯಾಳು ಸಾವನ್ನಪ್ಪಿದ್ದಾರೆ. ಲಾರಿ ಹಾಗೆ ಕ್ರೂಸರ್ ನಡುವೆ ಡಿಕ್ಕಿಯಾಗಿತ್ತು. 6 ಮಂದಿ ಸ್ಥಳದಲ್ಲೇ ದುರ್ಮರಣಕ್ಕೆ ಈಡಾಗಿದ್ರು. ಈಗ ಮತ್ತೊಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಗಾಯಾಳು ಸಚಿನ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದು. ಯಲ್ಲಾಪುರ ತಾಲೂಕಿನ ಆರತಿ ಬೈಲ್ ಘಟ್ಟದಲ್ಲಿ ಘಟನೆ ನಡೆದಿತ್ತು. ದುರ್ಘಟನೆ. ಬಸವರಾಜ್, ಅಭಿಷೇಕ್, ಈಶ್ವರ್, ಅಕ್ಷಯ್, ಅಭಿಷೇಕ್, ಸಂಜೀವ ಹಾಗೆ ಸಂಜಯ್ ಅಂಗಡಿ ಮೃತರು ಅನ್ನೋದಾಗಿ ಗುರುತಿಸಲಾಗಿದೆ. ಮೃತರು ಧಾರವಾಡ ಮೂಲದವರು ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. 9 ಜನ ಪ್ರಯಾಣ ಮಾಡ್ತಾ ಇದ್ರು. ಇನ್ನು 2 ಗಂಭೀರ ಗಾಯ ಆಗಿದೆ. ಧಾರವಾಡದಿಂದ ಅಂಕೋಲ ಕಡೆ ಬರ್ತಾ ಇದ್ದ ಕ್ರೂಸರ್ ವಾಹನ. ಅಪಘಾತ ನಡೆದ ಸ್ಥಳಕ್ಕೆ ಯಲ್ಲಾಪುರ ಪೊಲೀಸರು ಭೇಟಿ ನೀಡಿದ್ದಾರೆ. ಮೃತ ಯುವಕರು ಝೊಮ್ಯಾಟೊ ಸರ್ವಿಸ್ ಮಾಡಿಕೊಂಡಿದ್ದವರು ಅನ್ನೋದು ಗೊತ್ತಾಗಿದೆ. ಉತ್ತರ ಕನ್ನಡ ಪ್ರವಾಸವನ್ನು ಮುಗಿಸ್ಕೊಂಡು ಚಿಕ್ಕಮಗಳೂರಿನ ಕಡೆ ಹೊರಟಿದ್ರು. ಮುಂಗಾರು ಮಳೆಯ ಆರಂಭ. ಮಲೆನಾಡು ಕರಾವಳಿ ಭಾಗದಲ್ಲಿ ಆ ಪ್ರಕೃತಿಯ ಸೊಬಗು ಜೊತೆಗೆ ತುಂಬಿದ ಫಾಲ್ಸ್ಗಳು ಕೂಡ ಗಮನ ಸೆಳೆಯುತ್ತವೆ. ಸೊ ಹಾಗಾಗಿ ಟ್ರಿಪ್ಗೆ ಅಂತ ಹೊರಟಿದ್ದವರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ದೃಶ್ಯದಲ್ಲಿ ಗಮನಿಸಿದ್ರಿ. ಸಂಪೂರ್ಣವಾಗಿ ನಜ್ಜುಗುಜ್ಜಾದಂತಹ ವೆಹಿಕಲ್ ರಸ್ತೆಯ ಸೈಡ್ಗೆ ಬಿದ್ದಿದೆ. ಕ್ರೂಸರ್ ಡಿಕ್ಕಿಯಾಗಿರೋದು. ಕ್ರೂಸರ್ ಕೂಡ ಅಲ್ಲೇ ರಸ್ತೆಯ ಬದಿಯಲ್ಲಿ ನಿಂತಿರೋದನ್ನು ಗಮನಿಸ್ತಿದ್ದೀರಿ. ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. 6 ಜನ ಸಾವನ್ನಪ್ಪಿದ್ರು. ಮತ್ತೊಬ್ಬರು ಬದುಕುಳಿಬಹುದು ಅಂತ ಗಾಯಾಳು ಸಚಿನ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಅವರು ಕೂಡ ಬದುಕುಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು 2 ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗಂಭೀರ ಗಾಯ ಆಗಿದೆ ಅವ್ರಿಗೂ ಕೂಡ. 9 ಜನ ಪ್ರಯಾಣವನ್ನ ಬೆಳೆಸಿದ್ರು. ಪಾಪ ಝೊಮ್ಯಾಟೊದಲ್ಲಿ ಸರ್ವಿಸ್ ಮಾಡ್ತಾ ಇದ್ದಂಥ ಯುವಕರು ಅನ್ನೋದು ಗೊತ್ತಾಗಿದೆ. ಈಗ ಘಾಟ್ ಪ್ರದೇಶಗಳಲ್ಲೇ ಹಾಗಿರುತ್ತೆ. ಎಲ್ಲಿ ಸೈಡ್ ತಗೊಳ್ಳೋದು ಅಥವಾ ಕಂಪ್ಲೀಟ್ ಆಗಿ ಮುಸುಕಿದ ವಾತಾವರಣದ ರೀತಿ ಇರುತ್ತೆ. ಮುಂಚೆ ಕವಿದಿರುತ್ತೆ. ಯಾಕಂದರೆ ಈಗಿನ ಈ ಸೀಸನಲ್ಲಿ ಹಂಗಿರುತ್ತೆ. ಸೊ ಹಾಗಾಗಿ ಯಾವ ಕಾರಣಕ್ಕೆ ಆಕ್ಸಿಡೆಂಟ್ ಆಯಿತು ಏನು ಎತ್ತ ಒಂದು ಕಡೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕಾರವಾರ ಪ್ರತಿನಿಧಿ ಉದಯ್ ಕೊಡ್ತಾರೆ. ಉದಯ್, ಗಮನಿಸ್ತಾ ಇದ್ವಿ ಈ ಆಕ್ಸಿಡೆಂಟ್ಗೆ ಬಲವಾದ ಕಾರಣ ಏನು? ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥ ಗಾಯಾಳುಗಳ ಸ್ಥಿತಿ ಹೇಗಿದೆ? ಡಯಾನ, ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಆರತಿ ಬೈಲ್ ಬಳಿ ಇವತ್ತು ಬೆಳ್ಳಂಬೆಳಿಗ್ಗೆ ನಡೆದಿರ್ತಕ್ಕಂಥ ಕ್ರೂಷರ್ ಮತ್ತು ಲಾರಿ ಅಪಘಾತದಲ್ಲಿ ಸ್ಥಳದಲ್ಲಿ 6 ಜನ ಸಾವನ್ನಪ್ಪಿದ್ರು. 3 ಗಂಭೀರವಾಗಿ ಗಾಯಗೊಂಡಿದ್ರು. ಇದರಲ್ಲಿ 3ರನ್ನು ಕೂಡ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಈಗ ಕೆಲವೇ ಕ್ಷಣದ ಹಿಂದೆ ಇನ್ನೋರ್ವ ಕೂಡ ಮೃತಪಟ್ಟಿರುವಂತದ್ದು. ಸಚಿನ್ ಈತ ಮೃತಪಟ್ಟಿದ್ದಾನೆ. ಈತ ಹುಬ್ಬಳ್ಳಿ ಧಾರವಾಡದ ಮೆಹಬೂಬ್ ನಗರದ ನಿವಾಸಿ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇವರು ಎಲ್ಲರೂ ಕೂಡ ಸ್ನೇಹಿತರಾಗಿದ್ದಾರೆ. ಇವರೆಲ್ಲರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ, ಮುರುಡೇಶ್ವರ ಮತ್ತು ಈ ಕಡೆ ಪ್ರವಾಸವನ್ನು ಮುಗಿಸಿ ಬಳಿಕ ಧರ್ಮಸ್ಥಳ ಮತ್ತು ಚಿಕ್ಕಮಗಳೂರು ಕಡೆ ಪ್ರವಾಸಕ್ಕೆ ಹೋಗುವುದಕ್ಕೆ ಕ್ರೂಷರ್ ವಾಹನದಲ್ಲಿ ಹೋಗ್ತಾ ಇದ್ರು. ವಾಹನ ತೆರಳುವುದಕ್ಕೂ ಮುನ್ನ ಅವರು ಒಟ್ಟಿಗೆ ನಿಂತ್ಕೊಂಡು ಸೆಲ್ಫಿಯನ್ನ ತೆಕ್ಕಿಸ್ಕೊಂಡಿದ್ರು. ಆ ಸೆಲ್ಫಿ ಫೋಟೋ ಕೂಡ ವೈರಲ್ ಆಗಿದೆ. ಇವರೆಲ್ಲರೂ ಕೂಡ ಧಾರವಾಡದಲ್ಲಿ ಝೊಮ್ಯಾಟೊ ಕಂಪನಿಯಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಇವರು ಬೆಳಿಗ್ಗಿನ ಜಾವ ಸುಮಾರು 4:45ರಿಂದ 5 ಗಂಟೆಯ ಒಳಗಡೆ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಳೆ ಒಂದ್ ಕಡೆ ಸುರಿತಾ ಇದ್ರೆ ಬೆಳಗಿನ ಜಾವದಲ್ಲಿ ಕ್ರೂಷರ್ ಚಾಲಕ ನಿದ್ದೆ ಗಣ್ಯದಲ್ಲಿ ಇರಬಹುದು ಎನ್ನುವಂತ ಒಂದು ಕಾರಣ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಲೇ ಘಟನೆ ನಡೆದ ತಕ್ಷಣದಲ್ಲಿ ಗಾಯಗೊಂಡವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಓರ್ವ ಮೃತಪಟ್ಟಿದ್ದಾನೆ. ಇನ್ನು ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ದೀಪನ್ ಮತ್ತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮತ್ತು ಅಲ್ಲಿನ ಡಿವೈಎಸ್ಪಿ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚಾಲಕ ಸೇರಿ ಇದುವರೆಗೆ 7 ಜನ ಮೃತಪಟ್ಟಿರುವಂತದ್ದು. 2 ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಡಯಾನ, ಥ್ಯಾಂಕ್ ಯು ಉದಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.